ಕೋಡುಬಳೆ ಅಂದ್ರೆ ಅಡುಕಲೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಅದು ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಂತಹ ಕೈದಿಗೆ ಬಿದ್ದಂತಹ ಗುಂಡಿ. ಸಜಾ ಕೈದಿ ಆತ ತಪ್ಪಿಸ್ಕೊಂಡಿದ್ದ. ಆತನನ್ನ ಸೆರೆ ಹಿಡಿಯಲಾಗಿದೆ. ಸಂತೋಷ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಬಂಧಿಸುವಾಗ ಪೊಲೀಸರ ಮೇಲೆ ಗುಂಡಿನ ದಾಳಿಗೆ ಈ ಆರೋಪಿ ಯತ್ನಿಸಿದ. ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದು. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕಲಬುರಗಿ ಸೆಂಟ್ರಲ್ ಜೈಲಿಂದ 3 ಸಜಾ ಕೈದಿಗಳು ಪರಾರಿಯಾಗಿದ್ರು. ಆ 3 ಕೈದಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಜೈಲಿನ ಬ್ಯಾರಕ್ ಕಂಬಿಯನ್ನ ಕತ್ತರಿಸಿ ಗೋಡೆ ಜಿಗಿದು ಜೂಟಾಗಿದ್ದಾರೆ. ಒಬ್ಬ ಈಗ ಅರೆಸ್ಟ್ ಆಗಿದ್ದ. ನಿಜ, ಇನ್ನಿಬ್ಬರಿಗಾಗಿ ಶೋಧ. ಅಂದ್ರೆ ಹೇಗ್ ಪಾರಾದ್ರು, ಹೇಗವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಜೈಲಿನ ಬ್ಯಾರಕ್ ಕಂಬಿಯನ್ನ ಕತ್ತರಿಸುವಂತಹ ಫೋಟೋ ಕೂಡ, ಕೈದಿಗಳು ಪರಾರಿಯಾಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಸರಿಯಾಗಿದೆ ನೋಡಿ. ಸಜಾ ಕೈದಿಗಳು ಹೇಗ್ ಹಾಗಿದ್ರೆ ಇಷ್ಟು ಭದ್ರತೆ ಇರುತ್ತೆ, ಹೇಗ್ ಪರಾರಿಯಾದ್ರು ಅಂತ ನೋಡ್ತಾ ಹೋದ್ರೆ ಗೋಡೆ ಜಿಗಿದಿದ್ದಾರೆ ನೋಡಿ. ಅಲ್ಲಿ ಜಿಗಿದು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಒಬ್ಬ ಪರಾರಿಯಾಗ್ತಾ ಇರುವಂತಹ ದೃಶ್ಯ. ಬಿಂದಾಸಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗಿ ಆಮೇಲೆ ಮುಂದೆ ಕಾರ್ ಹತ್ತಿ ಎಸ್ಕೇಪ್ ಆಗ್ತಾನಂತೆ ಆ ಕೈದಿ. ಬೀದರ್ ಕಡೆಗೆ ಪರಾರಿಯಾಗಿದ್ದಾರೆ ಈ ಸಜಾ ಕೈದಿಗಳು. ಮಸ್ತಾನ್, ಸಂತೋಷ್, ಸಾಗರ್ ಎಸ್ಕೇಪ್ ಆದವರು. ಒಬ್ಬೊಬ್ಬರಾಗಿ ಎಸ್ಕೇಪ್ ಆಗ್ತಾರೆ. ಅದರಲ್ಲೀಗ ಸಂತೋಷ್ ಸಿಕ್ಕಿಬಿದ್ದಿದ್ದಾನೆ. ಗುಂಡೇಟು ತಿಂದು ಆಸ್ಪತ್ರೆ ಪಾಲಾಗಿದ್ದಾನೆ. ಆದರೆ ಉಳಿದಿಬ್ಬರಿಗೆ ಎಲ್ಲಿ ಹೋದ್ರು, ಹೇಗ್ ಪರಾರಿಯಾದ್ರು ನೋಡಿ. ಭಾರಿ ಭದ್ರತೆ ಇರುತ್ತೆ ಕೈದಿಗಳು ಅಂತಂದ್ರೆ. ಅದು ಕಲಬುರಗಿ ಸೆಂಟ್ರಲ್ ಜೈಲು. ಸಜಾ ಕೈದಿಗಳು, ಸಜಾಬಂದಿಗಳಿವರು. ತೀವ್ರ ನಿಗಾ ಇರಿಸಲಾಗಿರುತ್ತೆ. ಅಷ್ಟಾಗಿಯೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಜೈಲು ಗೋಡೆಯನ್ನೇ ಹಾರಿ ಪರಾರಿಯಾಗ್ತಾರೆ ಅಂತಂದ್ರೆ ಲೆಕ್ಕ ಹಾಕಿ ಖದೀಮ್ರ ಕರಾಮತ್ ಹೇಗಿದೆ ಅಂತ. ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ. ಇಬ್ರು ಕಾಣಿಸ್ತಾ ಇದ್ದಾರೆ ನಿಮ್ಗೀಗ. ಹೇಗವರು ಹಾಗಿದ್ರೆ ಕಂಬಿ ಹಿಂದಿದ್ದವರು ಹೊರ ಬಂದ್ರು ಅಂತಂದ್ರೆ ಅಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ. ಕಂಬಿ ಕತ್ತರಿಸಿ ಈ ಕೈದಿಗಳು ಹೊರಗೆ ಬಂದು ಗೋಡೆ ಜಿಗಿದು ಪರಾರಿಯಾಗ್ತಾ ಇರೋದು. 2 ದೃಶ್ಯಗಳಿವೆ. ಮೊದಲಿಗೆ ಕಂಬಿ ಕತ್ತರಿಸಿ ಅಲ್ಲಿಂದ ಹೊರಬರ್ತಾರೆ. ಅಲ್ಲಿಂದ ಹೊರಬಂದಂಥವರು ಗೋಡೆ ದಾಟಿ ಪರಾರಿಯಾಗ್ತಾರೆ. ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ನೋಡಿ. ಸಾಕಷ್ಟು ಪ್ಲಾನಿಂಗ್ ಮಾಡಿದ್ರು ಅಂತ ಅನ್ಸುತ್ತೆ. ಇಬ್ರು ಇನ್ನೂ ಸಿಕ್ಕಿಲ್ಲ, ಮಸ್ತಾನ್ ಮತ್ತು ಸಾಗರ್. ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇಮಿಡಿಯೇಟ್ ನಾವೆಲ್ಲ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡಿ ವಿಶೇಷ ತಂಡಗಳನ್ನು ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು, ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ 2 ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದ ಕೋಡುಬಳೆ ಅಂದ್ರೆ ಅಡುಕಲೆ.